ನಾಯಕರಾದಂಥ ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮೀಜಿ ಅವರೇ, ಮತ್ತು ಇವತ್ತು ಯಾರ ಮೇಲೆ ಅನ್ಯಾಯ ಆಗಿದೆ, ಯಾರ ಮೇಲೆ ದಾಳಿ ಆಗಿದೆ, ಅದರ ವಿರುದ್ಧ ಸೆಡ್ ಹೊಡೆದು ನಿಂತಿರುವಂಥ ನನ್ನ ಆತ್ಮೀಯ ಸ್ನೇಹಿತರು, ಬೆಳ್ಳಾರಿಯ ನಿಜ ನಾಯಕರು ಆದಂಥ ಜನಾರ್ದನ್ ರೆಡ್ಡಿ ಅವರೇ, ಮತ್ತು ಇನ್ನೊಬ್ಬ ದೀನ ದಲಿತರ ಧ್ವನಿ ಹಿಂದುಳಿದ ವರ್ಗದ ನಾಯಕ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ರಾಮುಲುಜಿ ಅವರೇ, ಹಿರಿಯರಾದಂಥ ಕಾರಜೋಳ ಅವರೇ, ರವಿಕುಮಾರ್ ಅವರೇ, ಬಂಗಾರ ಹನುಮಂತ್ ಅವರೇ, ದೊಡ್ಡನಗೌಡ್ರೆ, ನವೀನ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಶಾಸಕ ಮಿತ್ರರೇ, ಹಿರಿಯ ಮುಖಂಡರೇ, ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಸ್ನೇಹಿತರೆ, ಬಂಧುಗಳೇ, ಹೆಚ್ಚಿಗೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಸೆಡ್ ಹೊಡೆದು ಸಂಗ್ರಾಮಕ್ಕೆ ತಯಾರಾಗಬೇಕು. ಆತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇಲ್ಲ. ದಿನನಿತ್ಯ ರೇಪು ಕೊಲೆಗಳ ಸುದ್ದಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅದೇ ರೀತಿ ಇವತ್ತು ಹಲವಾರು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿದೆ. ಬೆಳ್ಳಾರಿಯಲ್ಲಿ ಈ ಘಟನೆ ಆಗೋದಕ್ಕೆ ಏನು ಕಾರಣ? ಘಟನೆ ಆಗೋದಕ್ಕೆ ಇಷ್ಟೇ ಕಾರಣ, ಎರಡು ಕಾರಣ. ಒಂದು, ಜನರ ಬೆಳ್ಳಾರಿ ಗಡಿ ಒಳಗೆ ಬೆಳ್ಳಾರಿಯ ಹುಲಿ ಜನಾರ್ದನ್ ರೆಡ್ಡಿ ಕಾಲಿಟ್ಟಿದ್ದಾರೆ. ನಮಗೆ ಉಳುಗಾಲ ಇಲ್ಲ. ಜನಾರ್ದನ್ ರೆಡ್ಡಿ ಮತ್ತು ಅತ್ಯಂತ ಅವರ ಆತ್ಮೀಯ ಸ್ನೇಹಿತ ರಾಮುಲು ಅವರು ಒಂದಾಗಿದ್ದಾರೆ. ಯಾವಾಗ ರಾಮುಲು ಅವರು ಜನಾರ್ದನ್ ರೆಡ್ಡಿ ಒಂದಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿನ ಬೆಳ್ಳಾರಿಯ ಜಿಲ್ಲೆಯ ನಾಯಕರ ಕುರ್ಚಿ ಅಳ್ಳಾಡಕ್ಕೆ ಶುರುವಾಯಿತು. ರಾಮುಲು ಅವರ ವೇಗ, ಜನಾರ್ದನ್ ರೆಡ್ಡಿ ಅವರ ಶಕ್ತಿ, ಬಿರುಗಾಳಿ ಮತ್ತು ಬೆಂಕಿ. ಆದ್ರಿಂದ ಇವತ್ತು ಈ ಕೃತ್ಯ ನಡೆದಿದೆ. ಬಂಧುಗಳೇ, ಅವ್ರು ಏನೇ ಮಾಡಲಿ, ಅವ್ರ ಹತ್ರ ಎಷ್ಟು ಗುಂಡದವು ನಾವು ನೋಡೇ ಬಿಡೋಣ. ಅವರ ಗುಂಡಿನಕ್ಕಿಂತ ನಮ್ಮ ಎದೆ ಸಾಧ್ಯ ಇಲ್ಲ. ಜನಾರ್ದನ್ ರೆಡ್ಡಿಯ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ, ರಾಮುಲು ಅವರ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ಘಟನೆಗಳು ಎಲ್ಲ ಕಡೆ ನಡೀತಾ ಇದೆ. ಹೆಣ್ಣು ಮಕ್ಕಳ ಪೊಲೀಸರು ಒಬ್ಬ ದಲಿತ ಮಹಿಳೆ ಬಟ್ಟೆಯನ್ನು ತೆಗೆದಿರುವಂತಹದ್ದು ಹುಬ್ಬಳ್ಳಿಯಲ್ಲಿ ತಾವು ನೋಡಿದ್ರು. ಎಲ್ಲಾದ್ರೂ ನಾವು ನೋಡಿದಿವ? ಆ ಹೆಣ್ಣು ಮಗಳ ಬಟ್ಟೆಯನ್ನು ತೆಗೆದು ಅವಳೇ ತಕ್ಕೊಂಡಿದ್ದಾಳೆ ಅನ್ನುವಂತ ಸುಳ್ಳು ಕಟ್ಟುಕತೆಯನ್ನ ಹೇಳ್ತಾರೆ. ಕಮಿಷನರ್ 2 ಗಂಟೆಯಲ್ಲಿ ಮುಚ್ಚಾಕ ಆ ಹೆಣ್ಣು ಮಗಳಿಗೆ ಧಮಕಿ ಕೊಡ್ತಾರೆ ಕಾಂಗ್ರೆಸ್ ನಾಯಕರು. ಭದ್ರಾವತಿಯಲ್ಲಿ ಶಾಸಕರ ಮಗ ಒಬ್ಬ ಹೆಣ್ಣು ಮಗಳ ಅಧಿಕಾರಿಗೆ ಧಮಕಿ ಕೊಡ್ತಾರೆ. ಅದೇ ರೀತಿ ಚನ್ನಪಟ್ಟಣದಲ್ಲಿ ಮಾಗಡಿಯಲ್ಲಿ ತಹಸೀಲ್ದಾರ್ನ ನಿನ್ನ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂತಾನೆ. ಕೋಲಾರಲ್ಲಿ ನಿಮ್ಮನ್ನ ಸುಟ್ಟು ಹಾಕ್ತೇವೆ ಅಂತಾರೆ. ಸುಟ್ಟು ಹಾಕುವುದು, ಚಪ್ಪಲಿಯಲ್ಲಿ ಹೊಡೆಸುವುದು ಈ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಬಂಧುಗಳೇ, ಯಾರಿಗೂ ನೆಮ್ಮದಿ ಇಲ್ಲ. ಇಲ್ಲಿ ರೈತರಿಗೆ ನೆಮ್ಮದಿ ಇಲ್ಲ, ಕೂಲಿಕಾರಿಗೆ ನೆಮ್ಮದಿ ಇಲ್ಲ, SC ST ಜನಾಂಗಕ್ಕೆ ನೆಮ್ಮದಿ ಇಲ್ಲ. ವಾಲ್ಮೀಕಿ ಬಗ್ಗೆ ಬಹಳಷ್ಟು ಮಾತನಾಡುವಂಥವ್ರು ಒಂದನ್ನ ನೆನಪಿಟ್ಕೋಬೇಕು. ವಾಲ್ಮೀಕಿ ಜನಾಂಗ 30 ವರ್ಷ ಹೋರಾಟ ಮಾಡ್ತು. ರಿಸರ್ವೇಶನ್ ಅನ್ನ ಹೆಚ್ಚು ಮಾಡ್ರಿ, 7% ಏರಿಸ್ರಿ, 3 ಇದ್ದಿದ್ದನ್ನ 7% ಏರಿಸ್ರಿ ಅಂತ ಹೋರಾಟ ಮಾಡ್ತು. ಆದ್ರೆ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ವಿಶೇಷವಾಗಿರುವಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಸ್ಟಿಗೆ ಹೊಸ ಇಲಾಖೆಯನ್ನ ಮಾಡಿದ್ವಿ ಸೆಕ್ರೆಟರಿಯೇಟ್ ಅಲ್ಲಿ. ಅದೇ ರೀತಿ ವಾಲ್ಮೀಕಿಯ ಗುರುಗಳು ರಾಮುಲು, ಹನುಮಂತು ಎಲ್ಲರ ನೇತೃತ್ವದಲ್ಲಿ ಬಂದು ಅವರು ಉಪವಾಸ ಕೂತರು. ವಾಲ್ಮೀಕಿ ಸ್ವಾಮೀಜಿ ಅವರು
232 ದಿವಸ ಉಪವಾಸ ಕೂತ್ರೆ ಒಬ್ಬ ಕಾಂಗ್ರೆಸ್ ನಾಯಕನು ಹೋಗ್ಲಿಲ್ಲ, ಒಬ್ಬ ಕಾಂಗ್ರೆಸ್ ನಾಯಕನು ಹೋಗ್ಲಿಲ್ಲ. ಇದು ನೀವು ವಾಲ್ಮೀಕಿಯ ಸಮುದಾಯದ ಬಗ್ಗೆ ಇರುವಂತಹ ಗೌರವ. ನಾನು ಹೋಗಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ರು, ಅವರ ಒಂದು ಮಾತಿನಂತೆ ಇವತ್ತು ಅವ್ರನ್ನ ಇವತ್ತು ನೂರಾರು ಮಕ್ಕಳು ಎಸ್ ಟಿ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇದೆ, ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇದೆ. ಅದಕ್ಕೆ ಇವತ್ತು ಆ ದಿಟ್ಟ ನಿರ್ಣಯವನ್ನ ತೆಗೆದುಕೊಂಡಿರುವಂತಹದ್ದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದ ಸರ್ಕಾರ. ರಾಮುಲು ಅವರ ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ, ಆ ಸ್ವಾಮೀಜಿಯವರ ಹೋರಾಟಕ್ಕೆ ಫಲ ಸಿಕ್ಕಿದೆ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ವಾಲ್ಮೀಕಿ ಬಗ್ಗೆ ಮಾತನಾಡುವಂತಹದ್ದು? ಇವತ್ತು TSP ಹಣ ಎಲ್ಲಿ ಹೋಯ್ತು? ವಾಲ್ಮೀಕಿ ನಿಗಮದ ಹಣ ಯಾರ ಕಿಸೆಗೆ ಹೋಯ್ತು? ವಾಲ್ಮೀಕಿ ಜನಾಂಗಕ್ಕೆ, ಬಡವರಿಗೆ ಸ್ಕಾಲರ್ಶಿಪ್, ಬಡವರಿಗೆ ಸಹಾಯ ಮಾಡುವಂತಹದ್ದು, ಗಂಗಾ ಕಲ್ಯಾಣ ಮಾಡುವಂತ ಸುಮಾರು 100 ಕೋಟಿ ರೂಪಾಯಿ ಹಣ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಹೋಗಿ MP ಚುನಾವಣೆಯಲ್ಲಿ ಸರ್ಕಾರದ ದುಡ್ಡನ್ನ ಬಳಕೆ ಮಾಡಿರುವಂತಹದ್ದು. ಅದು ST ಜನಾಂಗದ ದುಡ್ಡನ್ನು ಬಳಕೆ ಮಾಡಿದ್ದಾರೆ. ಇದು ಎಂದೆಂದೂ ಕೂಡ ST ಜನಾಂಗ ಕ್ಷಮಿಸೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಾಲ್ಮೀಕಿ ಬಗ್ಗೆ ಮಾತಾಡ್ತೀರಾ? ವಾಲ್ಮೀಕಿ ಜನಾಂಗದ ಬಗ್ಗೆ ಮಾತಾಡ್ತೀರಾ? ವಾಲ್ಮೀಕಿ ಕುಲದ ಬಗ್ಗೆ ಮಾತಾಡ್ತೀರಾ? ಬನ್ನಿ ಚರ್ಚೆಗೆ. ನಿಮ್ಮ ಕಾಲದಲ್ಲಿ ಏನಾಗಿದೆ, ನಮ್ಮ ಕಾಲದಲ್ಲಿ ಏನಾಗಿದೆ, ವಾಲ್ಮೀಕಿ ಜನಾಂಗಕ್ಕೆ ಅನ್ನೋದನ್ನ ಚರ್ಚೆ ಮಾಡೋಣ, ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅನ್ನುವಂಥ ಸವಾಲನ್ನ ಇವತ್ತು ನಾನು ಹಾಕ್ತೇನೆ. ಇವತ್ತು ದೊಡ್ಡ ಅನ್ಯಾಯ ಆ ಜನಾಂಗಕ್ಕೆ ಮಾಡಿ, ಅದೇ ರೀತಿ ಇವತ್ತು ರಾಮುಲು ಅವರು ಈ ಕ್ಷಣ ಸಂಕಲ್ಪವನ್ನ ಮಾಡಬೇಕು. ನಾನು ರಾಮುಲು ಅವರಿಗೆ ಕರೆಯನ್ನ ಕೊಡ್ತೇನೆ. ವಾಲ್ಮೀಕಿ ಜನಾಂಗಕ್ಕೆ ಸಂಪೂರ್ಣ ನ್ಯಾಯ ಒದಗಿಸೋದ್ರವರೆಗೂ ನಾನು ವಿಶ್ರಮಿಸುವುದಿಲ್ಲ ಅನ್ನುವಂಥ ಸಂಕಲ್ಪವನ್ನ ರಾಮುಲು ಅವರು ಮಾಡಬೇಕು. ಎಲ್ಲ ವಾಲ್ಮೀಕಿ ಜನ ರಾಮುಲು ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಂಗ್ರಾಮವನ್ನೇ ಸಾರಬೇಕನ್ನುವಂತಹ ಕರೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಬಂಧುಗಳೇ, ಇವತ್ತು ಯಾರು ಅರೆಸ್ಟ್ ಆಗಬೇಕಾಯ್ತು? ಜನಾರ್ದನ್ ರೆಡ್ಡಿ ಅವರ ಮನೆಯವರೆಗೂ ಬಂದು, ಅವರ ಮನೆ ಬಾಗಿಲಿಗೆ ಬಂದು ಬ್ಯಾನರ್ನ ಜಗಳ ತೆಗೆದು ಆ ನೆಪದಲ್ಲಿ ಅವರ ಮನೆ ಮೇಲೆ ಗುಂಡು ಹಾರಿಸಿ ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಗುಂಡು ಹಾರಿಸುವಂತಹ ಪ್ರಯತ್ನ ಮಾಡಿ ಇವತ್ತು ನೋಡಿ ದುರ್ದೈವ, ಆ ಅಮಾಯಕ ಒಬ್ಬ ಕಾರ್ಯಕರ್ತ ಇವತ್ತು ಅವರ ಗುಂಡಿಗೆ ಬಲಿಯಾದ. ಈ ಪಾಪ ಈ ಶಾಸಕರಂತ ಭರತ್ ರೆಡ್ಡಿ ಅವರಿಗೆ ತಟ್ಟದೆ ಹೋಗೋದಿಲ್ಲ. ಆ ಶಾಪ ಇವತ್ತು ಭರತ್ ರೆಡ್ಡಿ ಅವರಿಗೆ ಇವತ್ತು ಅವರ ಪ್ರಯತ್ನ ಮಾಡ್ತಾರೆ. ಯಾರಿಗೂ ಕೂಡ ಸಾಧ್ಯ ಇಲ್ಲ, ರಾಜಕೀಯವಾಗಿ ಮುಗಿಸಕ್ಕೂ ಸಾಧ್ಯ ಇಲ್ಲ, ಯಾವುದೇ ರೀತಿ ಮುಗಿಸಕ್ ಸಾಧ್ಯ ಇಲ್ಲ. ಅವರು ಬಡವರ ಪರವಾಗಿ ಮಾಡಿರುವಂತಹ ಕೆಲಸ, ಅವರಿಗೆ ಮಾಡಿರುವಂತಹ ಸಹಾಯ, ಬೆಳ್ಳಾರಿಗೆ ಮಾಡಿರುವಂತಹ ಅಭಿವೃದ್ಧಿ ಹೆಂಗಿತ್ತು ಬೆಳ್ಳಾರಿ? ಮೊದ್ಲು ಹೆಂಗಿತ್ತು ಬೆಳ್ಳಾರಿ? 2008ರಿಂದ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಇವತ್ತು ಬೆಳ್ಳಾರಿ ಯಾವ ರೀತಿ ಆಗಿದೆ? ಹೆಂಗ್ ಬದಲಾವಣೆ ಆಯ್ತು? ರಸ್ತೆಗಳು ಹೆಂಗಾಯ್ತು? ಕುಡಿಯೋ ನೀರಿನ ಹೆಂಗಾಯ್ತು? ಯಾವ ರೀತಿ ಬದಲಾವಣೆ ಆಯ್ತು? ರಾಮುಲು ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಇದ್ದಾಗ ಯಾವ ಕೆಲಸ ಆಯ್ತು ಅನ್ನೋದು ಇವತ್ತು ಬೆಳ್ಳಾರಿ ಜನಕ್ಕೆ ಗೊತ್ತಿದೆ. ನಾನು ಹೆಚ್ಚಿಗೆ ಮಾತನಾಡದೆ ಇಷ್ಟೇ ಹೇಳ ಬಯಸ್ತೇನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಈ ಬೆಳ್ಳಾರಿಯ ಮೈನನ್ನ ಲೂಟ್ ಮಾಡಿರುವಂತಹದ್ದು ಕಾಂಗ್ರೆಸ್ನವರು. ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ನವರು. ದೊಡ್ಡ ಇತಿಹಾಸ ಇದೆ. ಆದ್ರಿಂದ ಸುಳ್ಳು ಕೇಸುಗಳನ್ನು ಹಾಕಿಸುವಂತ ಪ್ರವೃತ್ತಿ ಅವತ್ತಿನಿಂದ ಇದೆ. ಏನಾಯ್ತು? ನಮ್ಮ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಕೇಸ್ ಹಾಕಿಸಿದ್ರು. ಮೈನಿಂಗ್ ಅದಕ್ಕೆ ಸಂಬಂಧನೇ ಇಲ್ಲ. ಏನಾಯ್ತು? ಈ ಒಂದು ಆ ರೈನ ಕೊಡಿಸ್ತೇವೆ ಅಲ್ಲಿವರೆಗೂ ದೇಶದಲ್ಲಿ ಎಲ್ಲ ಕಡೆ ಹೋಗಿದೆ. ಇವತ್ತು ನಿನ್ನೆ ಬಾಂಬೆದಲ್ಲಿ ಹೋಗಿದೆ. ನಾಳೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೇರು ಸಮೇತ ಕಿತ್ತು ಹಾಕ್ತೇವೆ. ಇವತ್ತು ನಿನ್ನೆ ಬಾಂಬೆದಲ್ಲಿ ಹೋಗಿದೆ. ನಾಳೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೇರು ಸಮೇತ ಕಿತ್ತು ಹಾಕ್ತೇವೆ. ಬೆಳ್ಳಾರಿಗೆ ನ್ಯಾಯವನ್ನ ಕೊಡ್ತೇವೆ, ಬೆಳ್ಳಾರಿಗೆ ಅಭಿವೃದ್ಧಿಯನ್ನ ಮಾಡ್ತೇವೆ ಮತ್ತು ಜನಾರ್ದನ್ ರೆಡ್ಡಿ ರಾಮುಲು ಅವರ
ಕೈಯನ್ನ ನಾವು ಬಲಪಡಿಸ್ತೇವೆ. ಅವ್ರ ಹಿಂದೆ ನಾವೆಲ್ಲರೂ ಇದ್ದೇವೆ ಅನ್ನೋದನ್ನ ಸಾರೋದಕ್ಕೆ ಇವತ್ತು ಸಮಾವೇಶ ಮಾಡಿದ್ದೇವೆ. ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಒಂದ್ಸಾರಿ ಎಸ್ ಟಿ ರಿಸರ್ವೇಶನ್ಗೆ 3% ಇಂದ 7% ಹೆಚ್ಚು ಮಾಡಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅನ್ನೋಂಥ ಸ್ವಲ್ಪ ಕೈ ಮೇಲೆ ಮಾಡಿ. 3% ಇಂದ 7%. ಒಂದ್ಸಾರಿ ಎದ್ದು ನಿಂತ್ಕೊಂಡ್ಬಿಟ್ಟು ಬಿಜೆಪಿ ಸರ್ಕಾರಕ್ಕೆ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಬಹುದಾ? 3% ಇಂದ 7%, 3% ಇಂದ 7% ರಿಸರ್ವೇಶನ್ ಕೊಟ್ಟಂತ ಬೊಮ್ಮಾಯಿ ಅವರಿಗೆ ಅಭಿನಂದನ್, ಅಭಿನಂದನ್, ಅಭಿನಂದನ್ ಹೇಳಿ. ಬೊಮ್ಮಾಯಿ ಅವರಿಗೆ ಅಭಿನಂದನ್, ಅಭಿನಂದನ್, ಅಭಿನಂದನ್. 3% ಇಂದ 7% ರಿಸರ್ವೇಶನ್ ಕೊಟ್ಟಂತ